ಎಐಸಿಸಿ ಅಧ್ಯಕ್ಷರ ವಾರ್ನಿಂಗ್ ನಂತರವೂ ಕೂಡ ಈ ಕೋಲ್ಡ್ ವಾರ್ ಅನ್ನೋದು ಮುಗ್ದಿಲ್ವಾ ಅನ್ನುವಂಥದ್ದು ಪ್ರಶ್ನೆ. ಬೆಳಗಾವಿ ಶಕ್ತಿ ಪ್ರದರ್ಶನದ ಬಳಿಕ ಮತ್ತೆ ಶುರುವಾಗುತ್ತೆ ಈ ಬಣ ಜಗಳ ಬಡಿದಾಟ. ಮತ್ತೆ ಹೈಕಮಾಂಡ್ಗೆ ದೂರು ನೀಡೋಕೆ ಸಜ್ಜಾಗಿದ್ದಾರೆ ಸಿಎಂ ಆಪ್ತರು. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ನಡೆಗೆ ಸಿಎಂ ಆಪ್ತರು ಅಸಮಾಧಾನವನ್ನ ತೋಡ್ಕೊಳ್ತಾ ಇದ್ದಾರೆ. ಏಕಪಕ್ಷೀಯವಾಗಿ ಒಬ್ಬರ ಪರವಾಗಿ ನಡ್ಕೊಳ್ತಿದ್ದಾರೆ ಅನ್ನುವಂಥ ಒಂದು ಗಂಭೀರವಾದಂತಹ ಆರೋಪವನ್ನ ರಾಜ್ಯ ಉಸ್ತುವಾರಿ ಮೇಲೆನೆ ಮಾಡ್ತಾ ಇದ್ದಾರೆ. ಎಐಸಿಸಿ ನಾಯಕ ರಾಹುಲ್ ಗಾಂಧಿಗೆ ಈ ಬಗ್ಗೆ ದೂರನ್ನ ನೀಡಬೇಕು ಅಂತ ಸಿಎಂಗೆ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಬೆಳಗಾವಿ ಸಮಾವೇಶ ಮುಗಿದ ನಂತರ ನೋಡೋಣ ಅಂತ ಸಿಎಂ ಅಭಯ ಕೊಟ್ಟಿದ್ದಾರಂತೆ. ಹೈಕಮಾಂಡ್ ವಾರ್ನಿಂಗ್ ನಡುವೆಯೂ ಕೂಡ ಮುಂದುವರಿಯುತ್ತಾ ಈ ಆಂತರಿಕ ವಾರ್ ಅನ್ನುವಂಥದ್ದು ಪ್ರಶ್ನೆ. ಕಾಂಗ್ರೆಸ್ನಲ್ಲಿ ಒಂದು ಸ್ವಲ್ಪ ದಿನಗಳ ಕಾಲ ಒಬ್ಬರಾದ್ಮೇಲೆ ಒಬ್ಬರು ಒಂದಲ್ಲ ಒಂದು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ರು. ಯಾವಾಗ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಎಂಟ್ರಿ ಕೊಟ್ಟರು ಉಸ್ತುವಾರಿ, ಆಮೇಲೆ ಸ್ವಲ್ಪ ಸಂಧಾನ ಮಾಡೋದು, ಮಾತುಕತೆ ಮಾಡೋದು ಇದೆಲ್ಲ ಮಾಡಿದ್ರು. ಆದರೂ ಕೂಡ ಯಾರು ಸೈಲೆಂಟ್ ಆಗಲಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದೇ ಒಂದು ವಾರ್ ಮಾಡಿದ್ದೆಲ್ಲ ಸೈಲೆಂಟ್ ಆದರು. ಆದರೆ ಇಲ್ಲಿರುವಂಥ ಅನೇಕ ನಾಯಕರುಗಳಿಗೆ ಸಮಸ್ಯೆ ಏನು ಅಂತಂದರೆ ಉಸ್ತುವಾರಿ ಮೇಲೇ ಸಮಸ್ಯೆ. ಬರ್ತಾರೆ, ಏಕಪಕ್ಷೀಯವಾಗಿ ಮಾತನಾಡ್ತಾರೆ, ಒಬ್ಬರ ಪರವಾಗಿ ಮಾತನಾಡ್ತಾರೆ, ಹೋಗ್ತಾರೆ. ಅವರ ವಿಚಾರದ ಬಗ್ಗೆನೇ ನಾವು ಕಂಪ್ಲೇಂಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರಂತೆ. ಯಾಕಂದರೆ ಈ ಸಮಾವೇಶದ ಹೆಸರು ಬದಲಾವಣೆಗೆ ಸಂಬಂಧಪಟ್ಟಂತೆಯೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಈ ಹಾಸನದಲ್ಲಿ ಒಂದು ಸಮಾವೇಶನ ಮಾಡುವಂಥ ಸಂದರ್ಭದಲ್ಲಿ ಆ ಹೆಸರು ಬದಲಾವಣೆ ಮಾಡಿ ಅದು ಪಕ್ಷಕ್ಕೆ ಸಂಬಂಧಪಟ್ಟಂಥ ಸಮಾವೇಶ ಆಗಬೇಕು ಅಂತ ಹೇಳಿದ್ರಿಂದ ಅದ್ರ ಬದಲಾವಣೆ ಆಗತ್ತೆ. ದಲಿತ ನಾಯಕರ ಡಿನ್ನರ್ ಮೀಟಿಂಗಿಗೂ ಸಂಬಂಧಪಟ್ಟಂತೆಗೆ ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಮಾತನಾಡಿದ ಮೇಲೆ ಆ ಡಿನ್ನರ್ ಮೀಟಿಂಗ್ ಕೂಡ ಕ್ಯಾನ್ಸಲ್ ಆಗತ್ತೆ. ಸೊ ಹೀಗಿರಬೇಕಾದ್ರೆ ಡಿ.ಕೆ. ಶಿವಕುಮಾರ್ ಅವರು ಮಾತನ್ನು ಜಾಸ್ತಿ ಕೇಳ್ತಾ ಇದ್ದಾರೆ. ಒಂದೇ ಥರದ ಆ್ಯಂಗಲಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ನಮ್ಮ ಮಾತನ್ನು ಕೇಳಿಸ್ಕೊಳ್ಳೋಕೆ ರೆಡಿ ಇಲ್ಲ, ಹಾಗಾಗಿ ಅವ್ರ ವಿರುದ್ಧವೇ ದೂರು ಕೊಡೋಣ ಅಂತ ಸಿಎಂಗೊಂದು ಪತ್ರ ಬರೆದಿದ್ದಾರಂತೆ. ಸಿಎಂ ಬಣದಲ್ಲಿ ಗುರುತಿಸಿಕೊಂಡಂಥ ಒಂದಷ್ಟು ನಾಯಕರುಗಳು. ಅದಕ್ಕೆ ಸಿಎಂ ಸದ್ಯಕ್ಕೆ ಈಗ ನೋಡೋಣ ಇರಿ, ಈ ಸಮಾವೇಶ ಬೆಳಗಾವಿದು ಮುಗಿದು ಬಿಡಲಿ, ಆಮೇಲೆ ನೋಡೋಣ ಅಂತ ಹೇಳಿದ್ದಾರಂತೆ. ಅಂದರೆ ಆಮೇಲೆ ನೋಡೋಣ ಅಂತ ಹೇಳಿರೋ ಕಾರಣಕ್ಕೆ ಈಗ ಎಲ್ಲರೂ ಸೈಲೆಂಟ್ ಆಗಿದ್ದಾರಾ ಅನ್ನೋದು ಈಗಿರುವಂಥ ಪ್ರಶ್ನೆ. ಬೆಳಗಾವಿಯ ಈ ಸಮಾವೇಶ ಮುಗಿತಾ ಇದ್ದ ಹಾಗೇನೆ ಮತ್ತೆ ಹಳೆಯ ರಾಗ ಶುರು ಆಗತ್ತಾ ಅನ್ನೋದು ಈಗ ಎಲ್ರಿಗೂ ಇರುವಂಥ ಪ್ರಶ್ನೆ. ಈಗ ಉಸ್ತುವಾರಿ ಮೇಲೆ ನಾಯಕರುಗಳು ತಿರುಗಿ ಬಿದ್ದಿದ್ದಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಸುರ್ಜೇವಾಲಾ ಅವರು ಬರ್ತಾರೆ, ಒಂದೇ ಥರದಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ, ಒಬ್ಬರ ಮಾತುಗಳನ್ನು ಕೇಳ್ತಾರೆ ಅನ್ನೋದು ಇವರ ಅಸಮಾಧಾನಕ್ಕೆ ಕಾರಣ ಆಗಿರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಕಾಂಗ್ರೆಸ್ನಲ್ಲಿ ಸದ್ಯದ ಮಟ್ಟಿಗೆ ಈಗ ಸೈಲೆಂಟ್ ಆಗಿದ್ರು, ಅದೊಂದು ರೀತಿಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿನ ವಾತಾವರಣ. ಬೆಳಗಾವಿ ಸಮಾವೇಶ ಮುಗಿಲಿ ಅಂತ ಕಾಯ್ಕೊಂಡು ಕೂತಿದ್ದಾರೆ ಅಂತ ಕಾಣಿಸ್ತಾ ಇದೆ. ಸೊ ಉಸ್ತುವಾರಿ ಮೇಲೇ ಕಂಪ್ಲೇಂಟ್ ವಿಚಾರ ಎಷ್ಟರ ಮಟ್ಟಿಗೆ ಚರ್ಚೆ ಆಗಬಹುದು ಅಂತ ನಿಜ. ಸದ್ಯ ಕಾಂಗ್ರೆಸ್ ವಲಯದಲ್ಲಿ ಅಸಮಾಧಾನಕ್ಕೆ ಬ್ರೇಕ್ ಬಿತ್ತಿತ್ತು ಎಂಬ ವಿಚಾರ ಚರ್ಚೆ ಆಗ್ತಾ ಇತ್ತು. ಆದ್ರೆ ಬೆಳಗಾವಿ ಸಮಾವೇಶದ ಬಳಿಕ ಈ ಅಸಮಾಧಾನ ಇನ್ನಷ್ಟು ಹೆಚ್ಚಾಗುತ್ತೆ ಎಂಬ ಸಾಕಷ್ಟು ವೇದಿಕೆ ಸೃಷ್ಟಿ ಆಗ್ತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟ ಆಗ್ತಾ ಇದೆ. ಒಂದು ಕಡೆ ಸಿಎಂ ಆಪ್ತರ ಬಣ, ಮತ್ತೊಂದು ಕಡೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಒಂದು ಹೈಕಮಾಂಡ್ ನಿಂದ ಕೊಟ್ಟಿರುವಂತಹ ಒಂದು ನೇರವಾದ ಒಂದು ಸಂದೇಶ. ಅಂದ್ರೆ ಡಿನ್ನರ್ ಪಾಲಿಟಿಕ್ಸ್ ಸೇರಿದಂತೆ ಹಲವು ವಿಚಾರಗಳಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಕಾಂಗ್ರೆಸ್ ವಲಯದಲ್ಲಿ ಇದೆ. ಒಂದು ಕಡೆ ಕೆಪಿಸಿಸಿ ಅಧ್ಯಕ್ಷರ ಒಂದು ಬದಲಾವಣೆ ಆಗ್ಬೇಕು ಅನ್ನೋದು, ಮತ್ತೊಂದು ಕಡೆ ಪವರ್ ಶೇರಿಂಗ್ ವಿಚಾರಗಳು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈ ಎಲ್ಲದರ ನಡುವೆ ನೇರವಾಗಿ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೇರವಾಗಿ ಎಚ್ಚರಿಕೆಯನ್ನ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಕೊಟ್ಟಿದ್ರು. ಎಲ್ಲರೂ ಕೂಡ ಸೈಲೆಂಟ್ ಆಗಿರ್ಬೇಕು, ಎಲ್ಲವನ್ನು ಹೈಕಮಾಂಡ್ ನೋಡ್ಕೊಳ್ಳುತ್ತೆ, ಎಲ್ಲರೂ ಬಾಯಿ ಮುಚ್ಕೊಂಡು ಇರಬೇಕು ಎಂಬ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಆ ಖಡಕ್ ಎಚ್ಚರಿಕೆಯ ಬಳಿಕ ರಾಜ್ಯ ಎಲ್ಲ ನಾಯಕರು, ಅಂದ್ರೆ ಸಾಕಷ್ಟು ವಿಚಾರಗಳ ಬಗ್ಗೆ, ಪವರ್ ಶೇರಿಂಗ್ ಬಗ್ಗೆ ಅಥವಾ ಕೆಪಿಸಿಸಿ ಅಧ್ಯಕ್ಷ ಗಾದಿ ಬಗ್ಗೆ ಮಾತಾಡ್ತಿದ್ದಂತಹ ನಾಯಕರು ಸೈಲೆಂಟ್ ಆಗಿದ್ರು. ಆದ್ರೆ ಬೆಳಗಾವಿ ಸಮಾವೇಶ ನಿನ್ನೆ ಆಗಿದೆ. ಈ ಬಳಿಕ ಇನ್ನಷ್ಟು ಅಸಮಾಧಾನಗಳು ಹೆಚ್ಚಾಗುವ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಒಂದು ಕಡೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾದಂತಹ ಸುರ್ಜೇವಾಲಾ ಅವರ ಬಗ್ಗೆ ಒಂದು ಅಸಮಾಧಾನ ವ್ಯಕ್ತವಾಗ್ತಾ ಇದೆ ಅನ್ನೋದು ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಹಾಗಾಗಿ ನೇರವಾಗಿ ಒಂದು ಯಾಕೆ ಏಕಪಕ್ಷೀಯವಾಗಿ ಅವ್ರು ನಡ್ಕೊಳ್ತಾ ಇದ್ದಾರೆ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ
ವರಿಷ್ಠರಾದಂತಹ ರಾಹುಲ್ ಗಾಂಧಿ ಅವರಿಗೆ ದೂರನ್ನ ನೀಡಬೇಕು ಎಂಬ ಸಿಎಂ ನೋಡಿ ಅಹವಾಲನ್ನ ತಮ್ಮ ಆಪ್ತರು ಸಲ್ಲಿಸಿದ್ದಾರೆ ಎಂಬ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಅಂದ್ರೆ ಸದ್ಯ ಆಗ್ತಾ ಇರುವಂತಹ ರಾಜ್ಯದಲ್ಲಿ ಪ್ರಚಲಿತ ವಿದ್ಯಮಾನಗಳು ಹಾಗೂ ಆ ನಡವಳಿಕೆಗಳ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರಿಗೆ ಬಳಿ ನೇರವಾಗಿ ಹೋಗಿ ಹೇಳೋಣ, ಇರುವ ಒಂದು ಪರಿಸ್ಥಿತಿಯನ್ನ ಅವರಿಗೆ ಮನದಟ್ಟು ಮಾಡ್ಕೊಳ್ಳೋಣ. ಹಾಗಾಗಿ ಮುಂಬರುವ ದಿನಗಳಲ್ಲಿ ಪಕ್ಷ ಸಂಘಟನೆ ಸೇರಿದಂತೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೂ ನಾವು ಈಗಾಗಲೇ ರೆಡಿ ಆಗ್ಬೇಕಾಗಿದೆ. ಹಾಗಾಗಿ ಸಮುದಾಯದವರು ನಾವು ಡಿನ್ನರ್ ಪಾಲಿಟಿಕ್ಸ್ ಗೆ ಸಂಬಂಧಪಟ್ಟಂತೆ ಏನೆಲ್ಲ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು, ಯಾಕೆ ಬ್ರೇಕ್ ಹಾಕ್ಲಾಗಿತ್ತು, ಎಲ್ಲ ವಿಚಾರಗಳನ್ನ ಅವರಿಗೆ ತಿಳಿಸಿ ಹೇಳೋಣ. ಹಾಗಾಗಿ ಮುಂದಿನ ನಾವು ರಾಹುಲ್ ಗಾಂಧಿ ಅವರ ಬಳಿ ಹೋಗಿ ದೂರನ್ನ ಕೊಟ್ಟಂತ ಸಂದರ್ಭದಲ್ಲಿ ಎಲ್ಲದಕ್ಕೂ ಸರಿ ಹೋಗುತ್ತೆ ಎಂಬ ವಿಚಾರವನ್ನ ಸಿಎಂಗೆ ತಮ್ಮ ಸಿಎಂ ಆಪ್ತರು ತಿಳಿಸಿರುವಂತದ್ದು. ಹಾಗಾಗಿ ಕಾಂಗ್ರೆಸ್ ವಲಯದಲ್ಲಿ ಮತ್ತೆ ಬಣ ಬಡಿದಾಟ ಅಥವಾ ಕೆಪಿಸಿಸಿ ಅಧ್ಯಕ್ಷರ ಗಾದಿ ವಿಚಾರ ಸೇರಿದಂತೆ ಡಿನ್ನರ್ ಪಾಲಿಟಿಕ್ಸ್ಗೆ ಮತ್ತೆ ವೇದಿಕೆ ಸಿದ್ಧವಾಗುತ್ತಾ ಎಂಬ ಚರ್ಚೆಗಳು ಶುರುವಾಗ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.